ಏನ್ ಸಿಕ್ತು ಅದರಾದ್ರೆ ಹೇಳಿ. ಇವತ್ತ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಅಭಿಮಾನಿಗಳಿಗೆ, ಕುಟುಂಬದವರಿಗೆ, ಹಿತೈಷಿಗಳಿಗೆ ನೋವು ಕೊಡುವುದೇ ನಿಮ್ಮ ಉದ್ದೇಶ ಆಗಿದ್ರೆ ಖಂಡಿತವಾಗಿಯೂ ನೀವು ಸತ್ತ ಮೇಲೆ ನರಕಕ್ಕೆ ಹೋಗ್ತೀರಿ ಅನ್ನುವಂಥದ್ದನ್ನು ಹೇಳ್ತೀನಿ, ಸ್ವರ್ಗಕ್ಕೆ ಹೋಗೋದಿಲ್ಲ. ತಾವೆಲ್ಲರೂ ಉಮಾಕಾಂತ್ ನಾಗಮಾರಪಳ್ಳಿ ಅವರು, ಬಂಡೆಪ್ಪ ಅವರು, ಸೂರ್ಯಕಾಂತ್ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ರಾತ್ರಿ ಹಗಲ ಒಂದು ರಾಕ್ಷಸ ಪ್ರವೃತ್ತಿಯ ರಾಜಕೀಯಕ್ಕೆ ಅಂತ್ಯ ಹಾಡಬೇಕನ್ನುವಂತ ಸಂಕಲ್ಪವನ್ನು ಮಾಡಬೇಕಾಗಿದೆ ಬಂದು. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಕೇಂದ್ರ ಸಚಿವ ಭಗವಂತ ಖೂಬಾ ಅವರಿಗೆ ಸಾಥ್ ನೀಡಲು ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರಪಳ್ಳಿ ಮತ್ತು ಗುರುಪಾದಪ್ಪ ನಾಗಮಾರಪಳ್ಳಿ ಸಹಕಾರ ಆಸ್ಪತ್ರೆಯ ಅಧ್ಯಕ್ಷ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಘೋಷಣೆ ಮಾಡಿದ್ದಾರೆ. ಈ ಮೂಲಕ ಲೋಕಸಭೆ ಚುನಾವಣೆಯಲ್ಲಿ ಇವರು ಯಾವ ಹೆಜ್ಜೆ ಇಡ್ತಾ ಇದ್ದಾರೆ ಎಂಬ ಕುತೂಹಲಕ್ಕೆ ತೆರೆ ಬಿದ್ದಿದೆ. ಬೇದಾರ್ ನಗರದ ಮಾಧವ್ ನಗರದಲ್ಲಿರುವ ಸೂರ್ಯಕಾಂತ್ ನಾಗಮಾರಪಳ್ಳಿ ನಿವಾಸದಲ್ಲಿ ಭಾನುವಾರ ಜರುಗಿದ ನಾಗಮಾರಪಳ್ಳಿ ಪರಿವಾರದ ಹಿತೈಷಿಗಳ ಹಾಗೂ ಅಭಿಮಾನಿಗಳ ಬೃಹತ್ ಸಭೆಯಲ್ಲಿ ನಾಗಮಾರಪಳ್ಳಿ ಬ್ರದರ್ಸ್ ಈ ನಿರ್ಣಯ ಪ್ರಕಟಿಸಿದರು. ಸೂರ್ಯಕಾಂತ್ ನಾಗಮಾರಪಳ್ಳಿ ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿಯಿಂದ ಜೆಡಿಎಸ್ಗೆ ಹೋಗಿ ಚುನಾವಣೆಗೆ ನಿಂತು ಸೋತಿದ್ರು. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿಯಾಗಿದೆ. ಆದರೂ ಇಲ್ಲಿಯವರೆಗೆ ಸೂರ್ಯಕಾಂತ್ ಅವರು ಚುನಾವಣೆ ಪ್ರಚಾರದಲ್ಲಿ ಕಾಣಿಸಲಿಲ್ಲ. ಇಂದಿನ ಸಭೆಯಲ್ಲಿ ಅಂದರೆ ಭಾನುವಾರ ಕೈಗೊಳ್ಳಲಾದ ಸಭೆಯಲ್ಲಿ ಚರ್ಚಿಸಿದ ಬಳಿಕ ನಾಗಮಾರಪಳ್ಳಿ ಸಹೋದರರು ಬಿಜೆಪಿ ಬೆನ್ನಿಗೆ ನಿಲ್ಲಲು ಜೈ ಎಂದಿದ್ದಾರೆ. ಡಿಸಿಸಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಉಮಾಕಾಂತ್ ನಾಗಮಾರಪಳ್ಳಿ, ದೇಶದ ಹಿತಕ್ಕಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸುವುದು ನಮ್ಮೆಲ್ಲರ ಕರ್ತವ್ಯವಾಗಿದೆ. ಕ್ಷೇತ್ರದಾದ್ಯಂತ ಅಪಾರ ಸಂಖ್ಯೆಯಲ್ಲಿರುವ ನಾಗಮಾರಪಳ್ಳಿ ಅಭಿಮಾನಿಗಳು, ಹಿತೈಷಿಗಳು ಖೂಬಾ ಅವರ ಗೆಲುವಿಗೆ ಶ್ರಮಿಸಲಿದ್ದಾರೆ. ಮತ್ತೆ ಮೋದಿ ಪ್ರಧಾನಿಯಾಗುತ್ತಾರೆ, ಖೂಬಾ ಅವರು ಮತ್ತೆ ಇವರ ಸಂಪುಟದಲ್ಲಿ ಸಚಿವರಾಗುತ್ತಾರೆ ಎಂದು ಆಶಾವಾದ ವ್ಯಕ್ತಪಡಿಸಿದರು. ಮಾಜಿ ಸಚಿವ ಜೆಡಿಎಸ್ನ ಹಿರಿಯ ಮುಖಂಡರಾದ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ, ರಾಜ್ಯ ಸರ್ಕಾರ ರೈತರಿಗಾಗಿ ಯಾವ ಗ್ಯಾರಂಟಿ ಕೊಟ್ಟಿದೆ? ಬೀಜದ ಗ್ಯಾರಂಟಿ ಇಲ್ಲ, ರಸಗೊಬ್ಬರದ ಗ್ಯಾರಂಟಿ ಇಲ್ಲ, ರೈತರ ಸಾಲ ಮನ್ನಾಕ್ಕೆ ಗ್ಯಾರಂಟಿ ಇಲ್ಲ. ಹೀಗಿರುವಾಗ ಇವರ ಬೇರೆ ಗ್ಯಾರಂಟಿಗಳಿಗೆ ಮಹತ್ವವೇ ಇಲ್ಲ. ಬೀದರ್ ದಕ್ಷಿಣ ಮತ್ತು ಉತ್ತರ ಕ್ಷೇತ್ರದಲ್ಲಿ ಈ ಬಾರಿ ಬಿಜೆಪಿಗೆ 1 ಲಕ್ಷ ಮತ ಬರಲಿದೆ. ಖೂಬಾ ಅವರು 3 ಲಕ್ಷ ಮತಗಳ ಲೀಡ್ಗಳಿಂದ ಗೆಲ್ಲುತ್ತಾರೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು. ಕೇಂದ್ರ ಸಚಿವ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಭಗವಂತ ಖೂಬಾ ಅವರು ಮಾತನಾಡಿ, ಭಾಲ್ಕಿಯ ಖಂಡ್ರೆ ಪರಿವಾರದ ಡಿಎನ್ಎಯಲ್ಲಿಯೇ ದ್ವೇಷ ತುಂಬಿದೆ, ಅಹಂಕಾರ ತುಂಬಿದೆ. ಅಧಿಕಾರದ ದರ್ಪದಿಂದ ಮೆರೆಯುತ್ತಿರುವವರಿಗೆ ಪಾಠ ಕಲಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಸೇಡಿನ ರಾಜಕಾರಣ ಇತಿಶ್ರೀ ಹಾಕಲು ಇದು ಸೂಕ್ತ ಸಮಯವಾಗಿದೆ. ಉಮಾಕಾಂತ್ ನಾಗಮಾರಪಳ್ಳಿ ಅವರಿಗೆ ಮತ್ತೆ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರನ್ನಾಗಿ ಮಾಡಬೇಕಾಗಿದೆ ಎಂದು ಈ ಮೂಲಕ ಕರೆಯನ್ನು ನೀಡಿದರು. ಜೊತೆಗೆ ಜೆಡಿಎಸ್ನ ಮುಖಂಡ ನಾಗಮಾರಪಳ್ಳಿ ಸಹಕಾರ ಆಸ್ಪತ್ರೆಯ ಅಧ್ಯಕ್ಷರಾದ ಸೂರ್ಯಕಾಂತ್ ನಾಗಮಾರಪಳ್ಳಿ ಅವರು ಮಾತನಾಡಿ, ಡಾಕ್ಟರ್ ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಸಾಧನೆ, ಕೊಡುಗೆ ಜಿಲ್ಲೆಗೆ ಅಪಾರ, ಅವಿಸ್ಮರಣೀಯವಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ಒಟ್ಟಾಗಿ ಭಗವಂತ ಖೂಬಾ ಅವರನ್ನು ಗೆಲ್ಲಿಸ್ತೇವೆ. ಕಳೆದ 10 ವರ್ಷಗಳಲ್ಲಿ ಖೂಬಾ ಅವರು ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ದಾರೆ. ಮತ್ತೆ ಅವರು ಗೆದ್ದರೆ ಬೀದರ್ ಜಿಲ್ಲೆಯ ಅಭಿವೃದ್ಧಿ ಇನ್ನೂ ವೇಗವಾಗಿ ಆಗುತ್ತದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂಜಿ ಮೂಳೆ ಅವರು, ನಾರಾಂಜ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಡಿಕೆ ಸಿದ್ದರಾಮ್ ಅವರು ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ವಿಜಯಕುಮಾರ್ ಪಾಟೀಲ್ ಗಾದಗಿ, ಶಾಂತಲಿಂಗ ಸಾವಳಗಿ, ಬಸವರಾಜ ಪಾಟೀಲ್ ಹಾರೂರ್ಗೇರಿ, ರಾಜು ಕಡ್ಯಾಳ, ರಾಜ್ಕುಮಾರ್ ಜವಳಿ, ಅಶೋಕ್ ಕೋಡ್ಗೆ, ಶಿವಕುಮಾರ್ ಭಾಲ್ಕೆ, ಬಾಲಾಜಿ ಚೌಹಾಣ್, ವಿರ್ಶೆಟ್ಟಿ, ಭೀಮರಾವ್ ಡಿಗ್ಗಿ, ಮಾಧವರಾವ್ ಪಾಟೀಲ್, ಶಾಂತಕುಮಾರ್ ಮುದಾಳೆ, ನಂದಕುಮಾರ್ ಜೋಶಿ, ಸಂಜು ಸಿದ್ದಾಪುರ್ ಸೇರಿದಂತೆ ಇತರರು ಇದ್ದರು. ಇದೇ ವೇಳೆ ಹಿತೈಷಿಗಳ ಸಮ್ಮತಿಯಿಂದ ನಾಗಮಾರಪಳ್ಳಿ ಬ್ರದರ್ಸ್ ನಿರ್ಣಯ ಕೈಗೊಂಡರು. ನಿಮ್ಮ ಜೊತೆಯಲ್ಲಿ ನಾವಿದ್ದೇವೆ ಎಂದು ಅಭಿಮಾನಿಗಳು ಅಭಯ ಕೂಡ ನೀಡಿದರು. ಜೊತೆಗೆ ಕೊನೆಯಲ್ಲಿ ಔರಾದ್ನ ಚಾಂದೋರಿಯ ಮುಖಂಡರಾದ ದೀಪಕ್ ಪಾಟೀಲ್ ಚಾಂದೋರಿ ಹಾಗೂ ಅವರ ತಂಡದವರ ನೇತೃತ್ವದಲ್ಲಿ ಇದೇ ವೇಳೆ ಕೇಂದ್ರ ಸಚಿವ ಹಾಗೂ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಭಗವಂತ ಖೂಬಾ ಜೊತೆಗೆ ವೇದಿಕೆ ಮೇಲಿದ್ದ ಪ್ರಮುಖರಿಗೆ ವಿಶೇಷ ರೀತಿಯಲ್ಲಿ ಸನ್ಮಾನ ಮಾಡಿ ಗೌರವಿಸಲಾಯಿತು. ಆಂತರಿಕ ವಿಷಯ, ನಾನು ಅದರಲ್ಲಿ ಮುಖ ಹಾಕಲ್ಲ. ಆದ್ರೆ ನಿಮ್ಮ ಅಧಿಕಾರದ ದಾಹ ಎಲ್ಲರನ್ನ ಹತ್ತಿಕ್ಕುವಂತ ಕೆಲಸವನ್ನ ಮಾಡಬೇಕನ್ನಂತ ನಿಮ್ಮ ಅಹಂಕಾರಕ್ಕೆ ಬರುವಂತ 7ನೇ ಮೇಕೆ ಬೀದರ ಜಿಲ್ಲೆಯ ಜನತೆ ನಿರ್ಣಯವನ್ನ ಕೊಟ್ಟಿ ಪರಿಣಾಮವನ್ನ 4ನೇ ಜೂನಿಗೆ ಬರ್ತದೆ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ಹೇಳ್ತೀನಿ. ಈಶ್ವರ ಖಂಡ್ರೆ, ರಾವಣನ ಅಹಂಕಾರ ನಡಿಲಿಲ್ಲ. ನಿಮ್ಮ ಅಹಂಕಾರ ಯಾವ ಮೂಲ್ಯದು? ಯಾವ ಪುರುಷಾರ್ಥಕ್ಕಾಗಿ ಈ ಅಧಿಕಾರ ದಾಹವನ್ನು ಹೇಳಿ ನನಗೆ.
ಯಾವ ಪುರುಷಾರ್ಥಕ್ಕಾಗಿ ಬೀದರ ಜಿಲ್ಲೆಯ ಹಿಂದುಳಿದಂತ ಹಣೆಪಟ್ಟನಂತ ಬಂದಿದ್ದಂಥದ್ದು ಯಾರಾದರೂ ಕಾರಣ ಇದ್ರೆ ಈಶ್ವರ ಖಂಡ್ರೆ ಅವರ ಕುಟುಂಬವೇ ಕಾರಣ ಇದೆ ಅಂತ ಘಂಟಾಘೋಷವಾಗಿ ಹೇಳ್ತೀನಿ ನಾನು. ಅಭಿವೃದ್ಧಿಯನ್ನ ಮಾಡಿಲ್ಲ ಅಂತ ಹೇಳ್ತೀರಾ? ನೀವು 65 ವರ್ಷದಲ್ಲಿ ನಿಮ್ಮ ಸ್ವಂತ ಊರಾದಂತ ಭಾಲ್ಕಿಯಲ್ಲಿ ಮಕ್ಕಳಿಗೆ ಆಟ ಆಡ್ಲಿಕ್ಕೆ ಒಂದು ಕ್ರೀಡಾಂಗಣ ಸ್ಟೇಡಿಯಂ ಅನ್ನ ಕಟ್ಟಿಸಲಿ ಅಂತ ಯೋಗ್ಯತೆ ಇಲ್ಲ ನಿಮ್ಗೆ. 10 ವರ್ಷದಲ್ಲಿ ನಾನು ಏನು ಮಾಡಿದ್ದೀನಿ ಅನ್ನೋದನ್ನ ನನ್ನ ಬೀದರ ಜಿಲ್ಲೆಯ ಜನತೆ ಈಗಾಗಲೇ ಅದನ್ನ ಸಂಪೂರ್ಣವಾಗಿ ಅರಿತುಕೊಂಡಿದ್ದಾರೆ. ಬೀದರ ಜಿಲ್ಲೆಯಲ್ಲಿ ಎಷ್ಟು ರಸ್ತೆಗಳಲ್ಲಿ ನೀವು ಅಡ್ಡಾಡ್ತಿರಲ್ಲ, ಅಡ್ಡಾಡುವಂತ ರಸ್ತೆ ನರೇಂದ್ರ ಮೋದಿಯವರ ಸರ್ಕಾರದಲ್ಲಿ ನನ್ನ ಅವಧಿಯಲ್ಲಿ ಆಗಿರುವುದು. ಲೋಕಸಭಾ ಚುನಾವಣೆಯ ನಂತರ ಸರ್ಕಾರದ ಅವಧಿ ಎಷ್ಟು ದಿನ ಇರ್ತದೆ ಅನ್ನುವಂಥದ್ದನ್ನ ಊಹೆ ಮಾಡಕ್ ಕೂಡ ಬರಲ್ಲ. ಊಹೆ ಮಾಡ್ಲಕ್ ಕೂಡ ಬರಲ್ಲ. ಆದಷ್ಟು ಬೇಗ ಕರ್ನಾಟಕದ ಜನತೆಯ ಶಾಪವನ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರಕ್ಕೆ ಹತ್ತುದರಲ್ಲಿ 2 ಮಾತಿಲ್ಲ ಅನ್ನುವಂಥದ್ದನ್ನ ಮಾತ್ರ ಒಂದು ಶಬ್ದವನ್ನ ಹೇಳ್ತೀನಿ. ರಾಜ್ಯದ ರಾಜಕಾರಣದಲ್ಲಿ ಬಹಳಷ್ಟು ಬದಲಾವಣೆ ಆಗ್ತವೆ. ಆವಾಗ ಬೀದರ ಜಿಲ್ಲೆಯ ರಾಜಕಾರಣದಲ್ಲಿ ಕೂಡ ಸಾಕಷ್ಟು ಬದಲಾವಣೆಗಳನ್ನಾಗ್ತವೆ. ಅಂತಹ ಒಂದು ಅಹಂಕಾರಿ ವ್ಯಕ್ತಿಯ ಅಹಂಕಾರವನ್ನು ನಾವು ಹುಟ್ಟು ಅಡಗಿಸಬೇಕಾಗ್ತದೆ. ಬಂದಿದೆ ಸೂರ್ಯಕಾಂತ್ ನಾಗಮರಪಳ್ಳಿ ಅವರು ನನ್ಕಿಂತ ವಯಸ್ಸಿನಾಗ ಸಣ್ಣವರು, ಅದರ ಅನುಭವದಲ್ಲಿ ಜಾಸ್ತಿ ಇರ್ತಾರೆ, ಇಲ್ಲಂತಲ್ಲ. ಆದ್ರೆ ಉಮಾಕಾಂತ್ ನಾಗಮರಪಳ್ಳಿ ಅವರು ಹೇಳಿದ್ರು, ಭೋಳ ಸ್ವಭಾವ, ಅದು ಸತ್ಯವೂ ಇದೆ. ಎಷ್ಟು ಮಾರ್ಮಿಕವಾಗಿ ಮಾತಾಡಿದ್ರೆ ಅಂದ್ರೆ, ಈ ಚುನಾವಣೆಯಲ್ಲಿ ನಿಮ್ಮನ್ನ ಗೆಲ್ಲಿಸ್ತೀವಿ, ಆದರೆ ಜಿಲ್ಲೆ ಅಭಿವೃದ್ಧಿ ಹಿಂದಾದಂತ 10 ವರ್ಷದಕ್ಕಿಂತ 2 ಪಟ್ಟು 3 ಪಟ್ಟು ಆಗ್ಬೇಕನ್ನುವಂಥದ್ದನ್ನ ಸೂರ್ಯಕಾಂತ್ ಅವರೇ, ನಾನು ಕೂಡ ಅದೇ ಸಂಕಲ್ಪವನ್ನ ಮಾಡಿ 3ನೇ ಅವಧಿಗೆ ನಾನು ಚುನಾವಣೆಯನ್ನು ಎದುರಿಸ್ತಾ ಇದ್ದೀನಿ. ನನಗೂ ಕೂಡ ನನ್ನ ಮನಸ್ಸಿನಲ್ಲಿ ಅದೇ ಕನಸಾಗಿದೆ. 10 ವರ್ಷದಲ್ಲಿ ಏನು ಮಾಡಿದ್ದೀನೋ 65 ವರ್ಷದಲ್ಲಿ ಕಾಂಗ್ರೆಸ್ಸಿನ ಸರ್ಕಾರದವರು ಮಾಡಿರಲಿಲ್ಲ. ಅದಕ್ಕಿಂತ ಜಾಸ್ತಿ ಎಲ್ಲಾ ಕ್ಷೇತ್ರಗಳಲ್ಲಿ ಇವತ್ತು 10 ವರ್ಷದಲ್ಲಿ ಅದಾದ ಅಭಿವೃದ್ಧಿಯನ್ನ ನೋಡಿ ಬೆಂಗಳೂರಿನ ಜನಪ್ರತಿನಿಧಿಗಳು ಬೀದರ ಜಿಲ್ಲೆ ಹಿಂದುಳಿದಿಲ್ಲ, ಪ್ರಗತಿಯ ಪಥದಲ್ಲಿ ಓಡ್ತಾ ಇದೆ ಅನ್ನುವಂಥದ್ದನ್ನ ಇವತ್ತು ನನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಇವಾಗ ನಿಮ್ಮಂತವ್ರು ಬಂಡೆಪಣ್ಣ ಅಂತವ್ರು ಎಲ್ಲರೂ ಇವತ್ತು ನನ್ನ ಬೆನ್ನಿಗೆ ನಿಂತಾಗ ನನ್ನ ಶಕ್ತಿ 4 ಪಟ್ಟು ಆಗ್ತಿದೆ ಅಭಿವೃದ್ಧಿ ಮಾಡೋದ್ರಲ್ಲಿ ಅನ್ನೋದ್ರೆ 2 ಮಾತಿದೆ. ಮತ್ತ ಕಳೆದ 10 ವರ್ಷಗಳಿಂದ ನನ್ನ ಸ್ವಭಾವ, ನನ್ನ ನಡವಳಿಕೆಗಳು, ನನ್ನ ಇತಿಹಾಸ ಎಲ್ಲವೂ ನಿಮ್ಮ ಎದುರಿದೆ. ಕೊಟ್ಟ ಮಾತಿಗೆ ತಪ್ಪಿದವನು ಇಲ್ಲ. ಮಾತು ಕೊಡೋ ಹೊತ್ತಿನಿಗೆ 10 ಬಾರಿ ಯೋಚನೆ ಮಾಡ್ತೀನಿ, ಅದು ಮಾತ್ರ ಸತ್ಯ. ಅದು ನನ್ನ ಹುಟ್ಟು ಗುಣ ಇದೆ. ಆದ್ರೆ ಒಂದೇ ಒಂದು ಮಾತು ಯಾರಿಗೆ ನಾ ಸುಳ್ಳಾಡಿದವಲ್ಲ, ಒಂದೇ ಒಂದು ಮಾತು ಮೋಸ ಮಾಡಿದವನಲ್ಲ. ನಿಮಗೆ ತಗೊಂಡು ಹೋಗುವಂತ ಜವಾಬ್ದಾರಿ ಜನತಾದಳದ ಎಲ್ಲಾ ಪರಿವಾರದವರಿಗೆ, ನಾಗಮರಪಳ್ಳಿ ಎಲ್ಲಾ ಪರಿವಾರದವರಿಗೆ, ಅದು ನನ್ನ ಜವಾಬ್ದಾರಿ. ನೀವು ಬಂದ್ರಿ, ಹಾ ಎಲ್ಲರೇ, ಯಾಕಂದ್ರೆ ಬಹಳ ಮಾಡ್ಬೇಕಾಗಿದೆ. ಎಲ್ಲರಿಗೂ ವಯಸ್ಸಿದೆ, ಮಾಡ್ಬೇಕನ್ನುವಂತ ಕನಸಿದೆ, ಮನಸ್ಸಿದೆ. ಹೀಗಾಗಿ ಎಲ್ಲರೂ ಒಗ್ಗಟ್ಟನ್ನ ಪ್ರದರ್ಶನವನ್ನ ಮಾಡಿ ಚುನಾವಣೆಯನ್ನು ಎದುರಿಸೋಣ. ತಾವುಗಳು ಬರುವಂತ ಕೇವಲ 22 ದಿವಸಗಳ ಮಾತ್ರ ಈ ಚುನಾವಣೆ ಉಳಿದಿದೆ. ತಾವೆಲ್ಲರೂ ಉಮಾಕಾಂತ್ ನಾಗಮರಪಳ್ಳಿ ಅವರು, ಬಂಡೆಪ್ಪ ಅವರು, ಸೂರ್ಯಕಾಂತ್ ಅವರು ಎಲ್ಲರ ಒಂದು ಮಾರ್ಗದರ್ಶನದಲ್ಲಿ ರಾತ್ರಿ ಹಗಲ ಒಂದು ರಾಕ್ಷಸ ಪ್ರವೃತ್ತಿಯ ರಾಜಕೀಯಕ್ಕೆ ಅಂತ್ಯ ಹಾಡಬೇಕನ್ನುವಂತ ಸಂಕಲ್ಪವನ್ನು ಮಾಡಬೇಕಾಗಿದೆ. ದ್ವೇಷದ ರಾಜಕಾರಣ ಮಾಡಬೇಕಾಗಿಲ್ಲ, ಆದ್ರೆ ದ್ವೇಷದ ರಾಜಕಾರಣ ಮಾಡೋರನ್ನ ನಾನು ಸಹನ ಕೂಡ ಮಾಡ್ಲಿಕ್ಕಾಗಲ್ಲ. ನನಗೆ ಈ ಜೀವನದಲ್ಲಿ ನಾನು ರಾಜಕೀಯದಲ್ಲಿ ಪಾದಾರ್ಪಣೆ ಮಾಡಿದ್ದೆ
ಬಡವರನ್ನ, ದೀನರನ್ನ, ದಲಿತರನ್ನ, ರೈತರನ್ನ ಒಂದು ಆರ್ಥಿಕವಾಗಿ, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ನ್ಯಾಯವನ್ನು ಕೊಡ್ಬೇಕಂತ. ಅದಕ್ಕೆ ಅಂತ ಒಂದು ಕೀಳ ಮಟ್ಟದ ರಾಜಕೀಯವನ್ನ ನಾವು ನಿಲ್ಲಿಸೋಣ. ಮತ್ತು ಉಮಾಕಾಂತ್ ಸಾಹೇಬ್ರೆ, DK ಅವರೇ, ಸೂರ್ಯಕಾಂತ್ ಅವರೇ, ನಾನು ನಿಮ್ಮ ಪರಿವಾರದ ಸದಸ್ಯನೆಂದು ನೀವು ಭಾವಿಸ್ಕೊಳ್ಳಿ. ರಾಜಕೀಯ ಪಕ್ಷದಲ್ಲಿ ಏನೇ ಇರಲಿ, ಮತ್ತೆ ಜನರ ಆಕಾಂಕ್ಷೆಯಂತೆ, ಜನರ ಇಚ್ಛೆಗಳಂತೆ ನಿಮ್ಮ ಮಾರ್ಗದರ್ಶನ ಇರಲಿ. ಮತ್ತು ನಾನು 24/7 ದುಡಿಯಂತ ಮನುಷ್ಯ ಇದ್ದೀನಿ. ಆ ದೇವರು ನನಗೆ ಆರೋಗ್ಯವೂ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾನೆ, ಮಾನಸಿಕ ಶಕ್ತಿಯೂ ಕೂಡ ಅಷ್ಟೇ ಚೆನ್ನಾಗಿ ಕೊಟ್ಟಿದ್ದಾನೆ. ಎಲ್ಲಿ ನನ್ನ ಮಾನಸಿಕ ಸ್ಥಿತಿಯನ್ನ ಕಳ್ಕೊಳ್ಳೋಂಥ ನನ್ನ ವ್ಯಕ್ತಿಯಲ್ಲ. ಸಮಾಧಾನದಿಂದ ಜಿಲ್ಲೆಯ ಪರಿವರ್ತನೆ ಮಾಡಲಿಕ್ಕೆ, ಅಭಿವೃದ್ಧಿಯನ್ನ ಮಾಡಲಿಕ್ಕೆ ನಾವೆಲ್ಲರೂ ಕೈ ಜೋಡಿಸಿದ್ದೀವಿ. ಈ ಜೋಡಿಯನ್ನ ಮುಂದಿನ ದಿನಗಳಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಲಿ ಅಂತ ಅನ್ನುವಂಥ ಶುಭವನ್ನ ಕೋರಿ, ನಿಮ್ಮೆಲ್ಲರಿಗೆ ಇಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ಪಳ್ಳಿಯವರು, ಸೂರ್ಯಕಾಂತ್ ನಾಗಮರಪಳ್ಳಿಯವರು, DK ಸಿದ್ದರಾಮ ಅವರು ಸಾವಿರಾರು ಕಾರ್ಯಕರ್ತರೊಂದಿಗೆ ಸಭೆಯನ್ನು ಕರೆದು ಸಮರ್ಥನೆಯನ್ನು ಸೂಚಿಸಿದರೆ, ಹೀಗಾಗಿ ನಾನು ಅವರು ಮೂವರಿಗೂ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳ್ತೀನಿ. ಅವರ ಶಕ್ತಿ ಮತ್ತಷ್ಟು ನನಗೆ ಬಲ ಬಂದಿದೆ. ಗೆಲುವಿನಲ್ಲಿ ಮತ್ತಷ್ಟು ಮತಗಳನ್ನು ಸೇರಿಸುವಂಥ ಅವರಿಗೆ ಸಾಮರ್ಥ್ಯ ಇದೆ. ಹೀಗಾಗಿ ಮತ್ತಷ್ಟು ಹೆಚ್ಚು ಅಂತರದಿಂದ ಗೆಲ್ಲುವಂಥ ಅವಕಾಶಗಳನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಗುರುಪಾದಪ್ಪ ನಾಗಮರಪಳ್ಳಿ ಪರಿವಾರದವರಿಗೆ ನಾನು ಮುಂದಿನ ದಿನಗಳಲ್ಲಿ ಅವರಿಗೆ ಹೇಳಿದಂಥ ಅವರ ಮಾರ್ಗದರ್ಶನದಲ್ಲಿ ಜಿಲ್ಲೆಯ ಅಭಿವೃದ್ಧಿಯನ್ನು ಮಾಡೋಣ ಅನ್ನುವಂಥದ್ದನ್ನು ನನ್ನ ಜಿಲ್ಲೆಯ ಜನತೆಗೆ ಮತ್ತು ಕುಟುಂಬದ ಅವರ ಪರಿವಾರದವರಿಗೆ ನಾನು ವಿಶ್ವಾಸವನ್ನು ಕೊಡ್ತೇನೆ. ಇವೆಲ್ಲವೂ ಅವರ ಕರ್ಮಕಾಂಡದ ಪರಿಣಾಮಗಳು. ಅವ್ರು ಏನೇನು ಕರ್ಮಗಳು ಮಾಡ್ತಾರೋ ಅದಕ್ಕೆ ಸರ್ಕಾರದ ಸ್ವಾಯತ್ತತೆ ಹೊಂದಿದ ಸಂಸ್ಥೆಗಳನ್ನು ಅವರದೇ ಅಂಥ ಕಾರ್ಯವನ್ನು ಮಾಡ್ತಾರೆ. ಹೀಗಾಗಿ ಭಗವಂತ ಖೋಬಾ ಹೇಳ್ದ ಇವತ್ತ ಅಂತ ಹತಾಶರಾಗಿ ಹೇಳುವಂಥ ಅವಶ್ಯಕತೆ ಇಲ್ಲ. ಅವರ ದುರ್ಬಳಕೆ ಬ್ಯಾಂಕನ್ನು ಮಾಡ್ಕೊಳ್ತಾ ಇದ್ದಾರೆ, ಫ್ಯಾಕ್ಟ್ರಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಕಾಲೇಜ್ಗಳು ಮಾಡ್ಕೊಳ್ತಿದ್ದಾರೆ. ಇವತ್ತು ಪ್ರಚಾರದಲ್ಲಿ ಸರ್ಕಾರಿ ಸ್ಯಾಲ್ರಿಯನ್ನು ತಗೊಂಡು ಪ್ರಚಾರಕ್ಕೆ ಇಳಿತಾ ಇದ್ದಾರೆ. ಅದಕ್ಕೆ ಅವರ ಕರ್ಮಕಾಂಡಕ್ಕೆ ಸರ್ಕಾರ ನಿಗಾ ಇಟ್ಟಿದೆ. ಅದರಂತೆ ಅವರ ಮೇಲೆ ಕ್ರಮಗಳನ್ನು ಆಗ್ತವೆ. ಅದೆಲ್ಲ ಅವ್ರಿಗೆ ಗೊತ್ತಿರ್ತದೆ, ನಮಗೇನು ಗೊತ್ತಿರ್ತದೆ. ಕಂಪ್ಲೇಂಟ್ ಏನಾದ್ರು ನೋಡಿ, ನನ್ನ ಆಸೆ ಇದೆ, ಆ ಬ್ಯಾಂಕ್ ಸುದೀರ್ಘವಾಗಿ 40 ವರ್ಷಗಳ ಕಾಲ ಬ್ಯಾಂಕ್ ಕಟ್ಟಿ ಬೆಳೆಸಿದ್ದಾರೆ, ಉತ್ತಮ ಆಡಳಿತ ಕೊಟ್ಟಿದ್ದರು. ಇವರ ದುರಾಡಳಿತ ಪ್ರಾರಂಭವಾಗಿದೆ. ಆ ಕಾರಣಕ್ಕಾಗಿ ಅದನ್ನು ಮತ್ತೆ ಸೂಕ್ತ ವ್ಯಕ್ತಿಗೆ ಕೊಡೋದು ಒಳ್ಳೆಯದು ಅನ್ನುವಂಥದ್ದನ್ನು ನನ್ನ ಭಾವನೆಯನ್ನು ಹೊರಗೆ ಹಾಕಿದ್ದೀನಿ. ಧನ್ಯವಾದ. HD ದೇವೇಗೌಡರು ಮತ್ತು ಕುಮಾರಣ್ಣವರು ನಿರ್ಧಾರದ ಹಾಗೆ ಇವತ್ತು ನಾವು NDA ಅಭ್ಯರ್ಥಿ ಭಗವಂತ್ ಖೋಬಾಜಿ ಅವರಿಗೆ ಇವತ್ತು ಸಮರ್ಥನೆಯನ್ನು ನೀಡ್ತಾ ಇದ್ದೀವಿ. ಬೀದರ್ ಉತ್ತರ ಕ್ಷೇತ್ರ, ಔರಾದಲ್ಲಿ ಎಲ್ಲ ಕಡೆ ಕೂಡ ಅವ್ರಿಗೆ ನಾವು ಸಹಕಾರ ಕೊಡ್ತಾಯಿದ್ದೀವಿ. ನಾವು ಊರು ಹಳ್ಳಿ ಗ್ರಾಮಕ್ಕೆ ಹೋಗಿ ಅವ್ರಿಗೋಸ್ಕರ ಮತವನ್ನು ಕೇಳಿ ಮತ ಹಾಕಿಸಿ ಗೆಲ್ಸ್ಕೊಂತರ್ತಕ್ಕಂಥ ಕೆಲಸ ನಾವು. ಈ ಸರಿ ಏನು ಹೇಳ್ತಾಯಿದ್ರು ಜನ, ಏನೋ ಹೇಳ್ತಾಯಿದ್ರಲ್ಲ, ಎಷ್ಟೇನೋ ಹೇಳ್ತಾಯಿದ್ರು. ಏನು ಹೇಳ್ತಾಯಿದ್ರು ಅವಾಗಲೇ ಕೇಳಿಸ್ಕೊಂಡ್ರೆ? ಏನು ಹೇಳ್ತಾಯಿದ್ರು? 3 ಲಕ್ಷ ಅಂತ ಹೇಳ್ತಾಯಿದ್ರು. ಸೊ ಅಷ್ಟು ಲೀಡ್ ಬರ್ಬೇಕನ್ಸುತ್ತೆ ನಂಗೆ ಅನ್ಸ್ದಂಗೆ. ನಾವು ನಾಗಮರಪಳ್ಳಿ ಫ್ಯಾಮಿಲಿಯವರು, JDS ಅವರು, ನಾವೆಲ್ಲ ಅವರು ಸಹಕಾರ ಮಾಡ್ತಾಯಿದ್ದೀವಿ. ಇವತ್ತು ಬಂಡೆಪ್ಪ ಕಾಶಂಪುರ ಅವರು, DK ಸಿದ್ದರಾಮ ಅವರು, ಉಮಾಕಾಂತ್ ನಾಗಮರಪಳ್ಳಿಯವ್ರನ್ನೆಲ್ಲ ಸಹಕಾರ ಮಾಡ್ತಾಯಿದ್ದೀವಿ. ನಾವು ಶಕ್ತಿ ಮೀರಿ ಅವ್ರಿಗೋಸ್ಕರ ಕೆಲಸ ಮಾಡಿ ಗೆಲ್ಸ್ಕೊಂತರ್ತಕ್ಕಂಥ ಕೆಲಸ ನಾವು ನನಗೆ ಮೋಸ ನಿಮಗೆಲ್ಲ ಗೊತ್ತಿದೆಯಲ್ಲ ಬುದ್ಧಿ. ಒಳ್ಳೆಯದಾಗಲಿ ಅವ್ರಿಗೆ ಕೇಳಬೇಕು.